ನಮ್ಮ ಮನೆಯಲ್ಲಿರುವಂತಹ ಗಾರ್ಡನಲ್ಲಿ ಒಂದು 4-5 ಗಿಡಗಳನ್ನ ಕಾಫಿ ಗಿಡಗಳನ್ನ ಉಣ್ಕೊಂಡಿದ್ದೀವಿ. ಸೊ ಆ ಕಾಫಿ ಗಿಡದಲ್ಲಿ ಬಿಟ್ಟಿರೋಂತಹ ಕಾಫಿ ಬೀಜನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲೇ ಮನೇಲಿ ಯಾವ ರೀತಿ ಕಾಫಿ ಪೌಡ್ರನ್ನ ಮಾಡಿಕೊಂಡು ಕುಡಿಯೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ವೆಲ್ಕಮ್ ಬ್ಯಾಕ್ ಟು AH ಕ್ರಿಯೇಟಿವ್ ವರ್ಲ್ಡ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಮನೆಯಲ್ಲಿರುವಂತಹ ಕಾಫಿ ಬೀಜದ ಗಿಡಗಳು. ಸೊ ಕಾಫಿ ಗಿಡ ಇಲ್ಲಿ ನೋಡ್ತಾ ಇದ್ದೀರಾ ಒಂದು 4 ಗಿಡಗಳನ್ನ 4 ಅಥವಾ 5 ಗಿಡಗಳನ್ನ ಹಾಕಿಟ್ಕೊಂಡಿದ್ದೀವಿ ಅಷ್ಟೇ. ಸೊ ನೋಡ್ತಾ ಇದ್ದೀರಾ ಇದು ಚಿಕ್ಕ ಚಿಕ್ಕ ಪಿಂದೆ ಆಗಿ ಗ್ರೀನ್ ಕಲರ್ ಬಿಟ್ಟಿದೆ. ಇದು ಹಣ್ಣಾಗುತ್ತೆ, ರೆಡ್ ಕಲರ್ ಆಗುತ್ತೆ. ಸೊ ಆ ರೀತಿ ಆದಾಗ ನಾವು ಆರಾಮಾಗಿ ಇದನ್ನು ಕಿತ್ಕೊಬಹುದು. ಈಗ ಇದು ನೋಡಿ ಕಾಯಿ ಫಸ್ಟು ಹೂವು ಬಿಡುತ್ತೆ. ಹೂವು ಬಿಟ್ಟಾದಮೇಲೆ ಕಾಯಿ ಈ ರೀತಿಯಾಗಿ ಬಿಡುತ್ತೆ. ನಮ್ಮ ಗಾರ್ಡನಲ್ಲಿ ಒಂದು 5-6 ಗಿಡಗಳಿದ್ದಾವೆ ಅಷ್ಟೇ. ನೋಡಿ ಸ್ವಲ್ಪ ಕಡಿಮೆ ಜಾಗದಲ್ಲೇ ಇದು ಆರಾಮಾಗಿ ಈ ರೀತಿಯಾಗಿ ಬೆಳ್ಕೊಳುತ್ತೆ. ಇದೇನು ಆ ಥರ ಮಣ್ಣು ಬೇಕು ಈ ಥರ ಮಣ್ಣು ಬೇಕು ಅಂತ ಏನಿಲ್ಲ. ಸೊ ನೋಡ್ತಾ ಇದ್ದೀರಾ ಅಲ್ಲೊಂದು ಗಿಡ ಇದೆ, ಅಲ್ಲೊಂದು ಕಾಫಿ ಬೀಜದ ಗಿಡ ಇದೆ. ಅದೇ ರೀತಿಯಾಗಿ ಈ ಕಡೆನೂ ಇದ್ದಾವೆ. ಸೊ ಇಷ್ಟೇ ಗಿಡ ಇರೋದು. ಇಷ್ಟೇ ಗಿಡದಲ್ಲಿ ನಾವು ಎಷ್ಟೊಂದು ಕಾಫಿ ಬೀಜ ಸಿಕ್ಕಿದೆ. ಅದರಲ್ಲಿ ನಮ್ಮ ಮನೆಯಲ್ಲೇ ಯಾವ ರೀತಿಯಾಗಿ ಕಾಫಿ ಮಾಡ್ಕೊಳೋದು ಅಂತ ನಾನು ತೋರಿಸ್ತೀನಿ. ಸೊ ನೋಡಿ ಗೊಂಚಲಾಗಿ ಎಷ್ಟು ಚೆನ್ನಾಗಿದೆ. ಸೊ ಇದನ್ನು ಒಂದನ್ನು ಕಿತ್ಕೊಂಡು ನಾನು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಈ ಕಾಯಿ ಅಲ್ವಾ ಇನ್ನೂ ಹಸಿ ಆಗಿರುತ್ತೆ. ಅದಿನ್ನೂ ಸ್ವಲ್ಪ ಹಣ್ಣಾಗಬೇಕು. ಹಣ್ಣು ರೆಡ್ ಕಲರ್ ಬರುತ್ತೆ. ರೆಡ್ ಕಲರ್ ಆದಮೇಲೆ ಕಿತ್ಕೊಬೇಕು. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಇದನ್ನ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಾ ಈ ಕಾಯಿ. ಇದನ್ನು ಒಳಗಡೆ ತೆಗೆದು ನೋಡೋಣ. ಈಗ ಇನ್ನೂ ಮೆತ್ತಗಿರುತ್ತೆ ಮತ್ತು ಇದು ಯಾವ ಸ್ಮೆಲ್ಲು ಏನೂ ಇರೋದಿಲ್ಲ. ಇನ್ನು ಅದು ಬೀಜ ನೋಡಿ, ಬೀಜ ಇನ್ನೂ ಬಲಿಬೇಕು ಮತ್ತು ಗಟ್ಟಿ ಆಗುತ್ತೆ ಆವಾಗ. ಸೊ ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆ. ಇದು ಸ್ಟೇಜ್ ಬೈ ಸ್ಟೇಜ್ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ನೋಡಿ ಈ ಥರ ಗ್ರೀನ್ ಕಲರ್ ಬರುತ್ತೆ. ಆಮೇಲೆ ನೆಕ್ಸ್ಟು ಈ ರೀತಿಯಾಗಿ ರೆಡ್ ಆಗುತ್ತೆ. ರೆಡ್ ಆದಮೇಲೆ ನಾವು ಈ ರೀತಿಯಾಗಿ ಕಿತ್ತಿಟ್ಕೊಬೇಕು. ಅದ್ರ ಹೂವು ನೋಡಿ ಈ ರೀತಿಯಾಗಿರುತ್ತೆ. ಅದಾದಮೇಲೆ ಈ ರೀತಿಯಾಗಿ ಸಿಪ್ಪೆಲ್ಲ ಸುಳಿದ್ಮೇಲೆ ಈ ರೀತಿಯಾಗಿರುತ್ತೆ. ಅದನ್ನು ಉಜ್ಜಿದ ಮೇಲೆ ಈ ರೀತಿಯಾಗಿ ಆಗುತ್ತೆ. ಸೊ ನೋಡಿ ನಮ್ಮಲ್ಲಿ ಅಷ್ಟು ಗಿಡಕ್ಕೆ ಇಷ್ಟೊಂದು ಕಾಫಿ ಬೀಜ ಆಗಿದೆ. ಈಗ ಇದರಲ್ಲಿ ಕಾಫಿ ಪೌಡ್ರನ್ನ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನೀಗ. ಸೊ ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಾಗಿದೆ. ನಮಗೆ ಬೇಕಾದಾಗ ಫ್ರೆಶ್ ಆಗಿ ನಾವು ಕಾಫಿ ಪೌಡ್ರನ್ನ ಮಾಡ್ಕೊಂಡು ಆರಾಮಾಗಿ ಕುಡಿಬಹುದು. ಈಗ ನೋಡಿ ನಾನು 1/4 ಸೇರು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಉರಿಯೋಕ್ಕೆ ತೊಗೊಂಡೋಗೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ಫ್ರೆಶ್ ಆಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ. ಅದಕ್ಕೋಸ್ಕರ ನೋಡಿ ಈಗ ನಾನೇನು 1/4 ಸೇರು ಹಾಕ್ಕೊಂಡಿದ್ದಲ್ಲ ಅದನ್ನು ಒಂದು ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ಬಾಣಲಿಗೆ ಹಾಕ್ಕೊಂಡು ಅದನ್ನ ಈ ರೀತಿಯಾಗಿ ಫ್ರೈ ಮಾಡ್ತಾ ಬರೋಣ. ಅದು ಬ್ರೌನ್ ಕಲರ್ ಆಗುತ್ತೆ. ಈಗ ಕಾಫಿ ಯಾವ ಕಲರ್ ಇರುತ್ತೋ ಅದೇ ಕಲರ್ ಬ್ರೌನ್ ಕಲರ್ ಆಗೋವರೆಗೂ ಈ ರೀತಿಯಾಗಿ ನಾವು ಉರಿತಾನೆ ಇರಬೇಕು. ಸ್ಮೆಲ್ಲು ಬರುತ್ತೆ. ಸ್ಮೆಲ್ಲಂತೂ ತುಂಬ ಗಮ್ಮಂತ ಬರುತ್ತೆ. ಸೊ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿದೆ. ಮತ್ತು ಆ ಬೀಜಗಳು ಅಷ್ಟೇ ಸ್ವಲ್ಪ ದಪ್ಪ ಆಗುತ್ತೆ. ಸೊ ತುಂಬ ಸ್ಮೆಲ್ಲಂತೂ ಕಾಫಿ ಯಾವ ರೀತಿ ಸ್ಮೆಲ್ ಬರುತ್ತೋ ಅದೇ ರೀತಿಯಾಗಿ ತುಂಬ ಸ್ಮೆಲ್ ಬಂದಾಗ ನಮಗೆ ನೀಟಾಗಿ ಗೊತ್ತಾಗುತ್ತೆ ಇದು ಆಗಿದೆ ಅಂತ. ಈ ರೀತಿಯಾಗಿ ಅದನ್ನು ಫ್ರೈ ಮಾಡಿ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನಿಮ್ಮಲ್ಲಿ ಚಿಕ್ಕ ಮಿಕ್ಸಿಗೆ ಹಾಕ್ಕೊಳ್ಳಿ. ಯಾಕಂದರೆ ದೊಡ್ಡ ಮಿಕ್ಸಿಗೆಲ್ಲ ಆದರೆ ಗ್ರೈಂಡ್ ಆಗಲ್ಲ. ಅದು ಚಿಕ್ಕ ಮಿಕ್ಸಿಗಾದರೆ ನೀಟಾಗಿ ಪೌಡ್ರ್ ಆಗುತ್ತೆ. ಈ ರೀತಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿಯಾಗಿ ಜಾರ್ಗೆ ಹಾಕ್ಕೊಂಡು ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಾದ್ಮೇಲೆ ನೋಡಿ ಈ ರೀತಿಯಾಗಿ ನಮಗೆ ಪೌಡರ್ ಸಿಗುತ್ತೆ. ಇದಕ್ಕೆ ನಾವು ಚಕೋರಿ ಅಂತ ಬರುತ್ತೆ ಪೌಡರು. ಆ ಚಕೋರಿ ಹಾಕಿದ್ರೆ ಇದನ್ನೇ ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡಿದ್ರೆ ತುಂಬ ತೆಳ್ಳಗೆ ಬರುತ್ತೆ ಕಾಫಿ. ಚಕೋರಿ ಅಂತ ಬರುತ್ತಲ್ಲ ಅದನ್ನು ಹಾಕಿದ್ರೆ ಒಂದು ಈಗ ನೋಡಿ ಇದು ಚಕೋರಿ ಅಂತ. ಇದನ್ನು ಒಂದು 3 ಸ್ಪೂನ್ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ತಿಕ್ಕಾಗುತ್ತೆ. ಆಗ ಕಾಫಿ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಬರೀ ನಾವು ಕಾಫಿ ಬೀಜದ ಪೌಡ್ರೇ ಯೂಸ್ ಮಾಡಿದ್ರೆ ತೆಳ್ಳಗೆ ಬರುತ್ತೆ. ಸೊ ತೆಳ್ಳಗೆ ಬಂದಾಗ ಅಷ್ಟು ಚೆನ್ನಾಗಿರಲ್ಲ, ಟೇಸ್ಟಿನೂ ಇರಲ್ಲ ಕಾಫಿ. ಅದಕ್ಕೋಸ್ಕರ ಚಕೋರಿನ ಇಲ್ಲಿ 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಈಗ 3 ಸ್ಪೂನ್ ಹಾಕ್ಕೊಂಡಿದ್ದನ್ನು ಮತ್ತೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಅಥವಾ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ನೋಡಿ
ಮನೆಯಲ್ಲೇ ಮಾಡಿರೋಂಥ ಕಾಫಿ ಪೌಡ್ರ್ ರೆಡಿಯಾಗಿದೆ. ಘಮ ಘಮ ಅಂತ ಇದೆ, ಇಲ್ಲಿ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನೋಡಿ, ಇಷ್ಟು ಮಾತ್ರ ಪೌಡ್ರ್ ಆಗಬೇಕು. ಸೊ ಈಗ ನಾನು ಕಾಫಿ ಫಿಲ್ಟ್ರಿಗೆ ಹಾಕಿ ಕಾಫಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕಾಫಿ ಫಿಲ್ಟರ್ಗೆ ಒಂದು 3 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಾಫಿ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾವು ಬಿಸಿಯಾಗಿ ನೀರು ಕಾಯಿಸಿ ಹಾಕಿದ್ರೆ ತುಂಬ ಚೆನ್ನಾಗಿ ಫಿಲ್ಟ್ರಾಗಿ ಬರುತ್ತೆ. ತಣ್ಣಕ್ಕಿರೋ ನೀರು ಹಾಕಿದ್ರೆ ಅದು ನೀಟಾಗಿ ಫಿಲ್ಟ್ರ್ ಆಗೋಲ್ಲ, ಅಂದರೆ ಫಿಲ್ಟ್ರ್ ಆಗುತ್ತೆ, ಬಟ್ ಅದರಲ್ಲಿರೋಂಥ ಸಾರಾಂಶ ಎಲ್ಲ ನೀಟಾಗಿ ಎಳೆಯಲ್ಲ. ಈ ಬಿಸಿ ನೀರು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಬಿಸಿ ನೀರು ಹಾಕಿ 1 ಅವರ್ ಅಥವಾ 2 ಅವರ್ ಬಿಡೋಣ. ಇದನ್ನು ಹೀಗೆ ಇದ್ದರೆ ನಾವು ಒಂದಿನ ಯೂಸ್ ಮಾಡಿದ್ರೆ ಆಚೆ ಇಟ್ಕೊಬೋದು, ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಈಗ ನಾವೇನು ಮಾಡಿಟ್ಕೊಂಡಿರಲ್ಲ ಕಾಫಿ ಪೌಡ್ರನ್ನ, ಅದನ್ನು ಒಂದು ಬಾಟ್ಲಿಗೆ ಹಾಕ್ಕೊಂಡು ಇಟ್ಕೊಳ್ಳೋಣ. ನಿಮ್ಗೆ ಯಾವಾಗ ಬೇಕೋ ಮಾಡ್ಕೊಬಹುದು, 1 ತಿಂಗಳಿಗೊಂದು ಸತಿ ಮಾಡಿಟ್ಕೊಬಹುದು. ಈಗ ನೋಡಿ, ಕಾಫಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲ ಫಿಲ್ಟ್ರ್ ಆಗಿದೆ. ಈಗೆಲ್ಲ ನೀಟಾಗಿ ಕೆಳಗಡೆ ಬಂದಿದೆ ನೋಡಿ, ನೋಡ್ತಾ ಇದ್ದೀರಾ. ಸೊ ಈ ಡಿಕಾಷನ್ ಹಾಕ್ಬಿಟ್ಟು ಈಗ ಕಾಫಿ ಮಾಡೋದು ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ಕಾಯಿಸಿಟ್ಕೊಂಡಿರೋ ಹಾಲಿಗೆ ಈ ರೀತಿಯಾಗಿ ಡಿಕಾಷನ್ನ ಒಂದು ಲೋಟ ಬಗ್ಗಿಸ್ಕೊಂಡು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀವಿ. ಸೊ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದನ್ನು ಮಿಕ್ಸ್ ಮಾಡಿ ಒಂದು ಲೋಟಕ್ಕೆ ಹಾಕ್ತಾಯಿದ್ದೀನಿ. ಸೊ ತುಂಬ ರುಚಿಕರ ಆಗಿರೋಂಥ ಸ್ಮೆಲ್ ಗಮ್ ಅಂತ ಇರೋಂತಹ ಕಾಫಿ ರೆಡಿಯಾಗಿದೆ. ತುಂಬ ಟೇಸ್ಟಿ ಮತ್ತು ಹೆಲ್ದಿ ಆಗಿರೋಂಥ ಕಾಫಿ ಪೌಡ್ರ್ ಮನೆಯಲ್ಲೇ ಮಾಡಿಕೊಂಡು ಆರಾಮಾಗಿ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ದಿರ ಮನೆಯಲ್ಲೇ ಕುಡಿಬಹುದು. ಸೊ ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.